ಕನ್ನಡ ನಾಡು ಇದು ಕನ್ನಡಿಗರ ನಾಡಿಮಿಡಿತ. ಪೂರ್ಣಗೊಂಡು ನಿವೃತ್ತಿ ಆಗುತ್ತಿರುವ ಸಂದರ್ಭದಲ್ಲಿ ಕೆಲವು ಮಾತುಗಳನ್ನು ಹಂಚಿಕೊಳ್ಳಲು ನಮ್ಮ ತಂದೆಯವರು ಕೂಡ ಇದೇ ಬ್ಯಾಂಕಿನಲ್ಲಿ ನಿಷ್ಠೆಯಿಂದ ಕೆಲಸ ಮಾಡಿ ನಮ್ಮನ್ನು ಓದಿಸಿ ಬೆಳೆಸಿ ಒಳ್ಳೆಯ ಬದುಕಿನ ದಾರಿಗೆ ತಂದವರು. ಅವರ ಅಗಲಿಕೆಯ ನಂತರ ಸಂಸ್ಥೆಯವರು ಅನುಕಂಪದ ಆಧಾರದ ಮೇಲೆ ನನಗೆ ಉದ್ಯೋಗ ನೀಡಿದರು. ಆದ್ದರಿಂದ ಈ ಬ್ಯಾಂಕ್ ನನಗೆ ಕೇವಲ ಉದ್ಯೋಗ ಕೊಟ್ಟ ಸಂಸ್ಥೆಯಲ್ಲ, ನನ್ನ ಕುಟುಂಬದಿಂದ ಒಂದು ಆಶ್ರಯವಾಗಿದೆ. ಕುಟುಂಬದಿಂದ ಆಶ್ರಯವಾಗಿದೆ. 1988 2026 ಮೇ ತಿಂಗಳ ಕೊನೆಯವರೆಗೆ ನಾನು ಈ ಸಂಸ್ಥೆಯಲ್ಲಿ ಸೇವೆ ಸಲ್ಲಿಸುವ ಅವಕಾಶ ಪಡೆದಿದ್ದೇನೆ. ಈ ದೀರ್ಘ ಸೇವಾವಧಿಯಲ್ಲಿ ನನ್ನ ಸಂಸ್ಥೆ ನನಗೆಲ್ಲ ರೀತಿಯ ಸಹಕಾರ, ಪ್ರೋತ್ಸಾಹ ಮತ್ತು ಅನುಕೂಲಗಳನ್ನು ನೀಡಿದೆ. ಅದಕ್ಕಾಗಿ ನಾನು ಹೃದಯಪೂರ್ವಕ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ನನ್ನೊಂದಿಗೆ ಕೆಲಸ ಮಾಡಿದ ಎಲ್ಲ ಅಧಿಕಾರಿಗಳು, ಸಹೋದ್ಯೋಗಿಗಳು ಮತ್ತು ಸ್ನೇಹಿತರಿಂದ ನನಗೆ ಅಪಾರ ಪ್ರೀತಿ, ಸಹಕಾರ ಮತ್ತು ಮಾರ್ಗದರ್ಶನ ದೊರಕಿದೆ. ಕೆಲಸ ಮಾಡುವ ಸಂದರ್ಭದಲ್ಲಿ ತಿಳಿಯೋದು ನನ್ನಿಂದ ಯಾವುದೇ ತಪ್ಪುಗಳಾಗಿದ್ದರೆ ಕ್ಷಮಿಸಬೇಕಾಗಿದೆ. ನನ್ನ ಜೀವನದ ಈ ಅಮೂಲ್ಯವಾದ ವರ್ಷಗಳನ್ನು ಈ ಸಂಸ್ಥೆಯಿಂದ ರೈತರೊಂದಿಗೆ ಕಳೆದಿರುವುದು ನನಗೆ ಹೆಮ್ಮೆ ಮತ್ತು ಸಂತೋಷ ವಿಷಯವಾಗಿದೆ. ನಿವೃತ್ತಿ ಆಗುತ್ತಿದ್ದರೂ ನಿಮ್ಮೆಲ್ಲರ ಪ್ರೀತಿ, ಸ್ನೇಹ ಮತ್ತು ನೆನಪುಗಳು ಸದಾ ನನ್ನೊಂದಿಗೆ ಇರುತ್ತೆ. ಎಲ್ಲರಿಗೂ ನಮಸ್ಕಾರ. ಪ್ರತಿಯೊಬ್ಬ ಸರ್ಕಾರಿ ನೌಕರ ಸೇವೆಗೆ ಸೇರಿದ ನಂತರ ತನ್ನ 60 ವರ್ಷ ಆದ ನಂತರ ನಿವೃತ್ತಿ ಆಗಲೇಬೇಕಾಗಿತ್ತು. ಸರ್ಕಾರದ ಒಂದು ನಿಯಮ. ಆ ನಿಯಮದಂತೆ ನಿವೃತ್ತಿ ಆಗಬೇಕು. ಆದರೆ ನಾವು ಸೇರಿದ ನಂತರ ನಾವು ಏನು ಕೆಲಸ ಕಾರ್ಯಗಳು ಮಾಡ್ತೀವಿ ಅದು ಮಾತ್ರ ಉಳಿತದೆ. ಎಲ್ಲರ ಜೊತೆಗೆ ಹೊಂದ್ಕೊಂಡು, ರೈತರ ಜೊತೆಗೆ ಹೊಂದ್ಕೊಂಡು ಏನು ನಾವು ಕೆಲಸ ಕಾರ್ಯಗಳನ್ನ ಮಾಡ್ತೀವಿ ನಮ್ಮ ಸೇವಾವಧಿಯಲ್ಲಿ, ಅದು ಶಾಶ್ವತವಾಗಿ ಉಳಿತದೆ. ಮನೋಹರ್ ಅವರು ನನಗೆ ಭಾಳ ದಿವಸದಿಂದ ಪರಿಚಯ. ಯಾಕಂದರೆ ನಮ್ಮ ಹಿರಿಯ ಸಹೋದರ ಮತ್ತು ಇವರು ಕ್ಲಾಸ್ಮೇಟ್ಸು. ಹೀಗಾಗಿ ನನಗೆ ಭಾಳ ಆತ್ಮೀಯರು. ಅವರು ಈ ಸಹಕಾರ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಕ್ಕಂತಲೂ ನನಗೆ ವೈಯಕ್ತಿಕವಾಗಿ ಮುಂಚೆನಿಂದಲೂ ಅವರು ನನಗೆ ಭಾಳ ಆತ್ಮೀಯರಿದ್ದಾರೆ. ಸಹಕಾರ ಸಂಸ್ಥೆಗಳಲ್ಲಿ ಕೆಲಸ ಮಾಡೋದೇನಂದ್ರೆ, ಬೇರೆ ಕಚೇರಿಗಳಲ್ಲಿ ನಾವು ಕೆಲಸ ಮಾಡೋದಕ್ಕೂ ಸಹಕಾರ ಸಂಸ್ಥೆಗಳಲ್ಲಿ ಕೆಲಸ ಮಾಡೋದು ಭಾಳಷ್ಟು ವ್ಯತ್ಯಾಸ ಇದೆ. ಏನಂದರೆ, ನಾವು ಬೇರೆ ಇಲಾಖೆ ಕಚೇರಿಗಳಲ್ಲಿ ಕೆಲಸ ಮಾಡೋದೇನಂದ್ರೆ, ನಾವು ಬರ್ತೀವಿ, ಬೆಳಗ್ಗೆ ಬರ್ತೀವಿ, ನಮ್ಮ ಕೆಲಸ ಏನಿದೆ ಮುಗಿಸ್ತೀವಿ, ಫೈಲ್ ಅಟೆಂಡ್ ಮಾಡ್ತೀವಿ, ಹೋಗ್ತೀವಿ. ಬಟ್ ಇಲ್ಲಿ ಸಹಕಾರ ಸಂಸ್ಥೆಗಳಲ್ಲಿ ಕೆಲಸ ಮಾಡೋದು ಅಷ್ಟು ಸರಳ ಇರೋದಿಲ್ಲ. ಅಲ್ಲಿ ಮೇಲಾಧಿಕಾರಿಗಳು ಒಂದು ರೀತಿಗೆ ಹೇಳ್ತಿರ್ತಾರೆ. ಇಲ್ಲಿ ಆಡಳಿತ ಮಂಡಳಿ ಇರೋದ್ರಿಂದ ಇಲ್ಲಿ ಆಡಳಿತ ಮಂಡಳಿ ಅದು ವ್ಯತಿರಿಕ್ತವಾಗಿ ನೀವು ಮಾಡು ಅಂತ ಹೇಳ್ತಿರ್ತಾರೆ. ಈ ಆಡಳಿತ ಮಂಡಳಿ ಜೊತೆಗೂ ಹೊಂದಿಕೊಂಡು ಮತ್ತು ಮೇಲಾಧಿಕಾರಿಗಳಿಗೂ ಅಲ್ಲಿ ಏನು ಕಾನೂನು ವಿರುದ್ಧವಾಗಿ ಮಾಡಲಾರ್ದಂತ ಮಾಡೋದು ಭಾಳ ಏನು ಅಲ್ಲಿ ಚಾಣಾಕ್ಷತೆಯಿಂದ ಕೆಲಸ ಮಾಡಬೇಕಾಗ್ತದೆ. ಒಂದು ಆಡಳಿತ ಮಂಡಳಿಯಿಂದ ಶುರುವಾಗಬೇಕು, ಇಲ್ಲ ಮೇಲಾಧಿಕಾರಿಗಳಿಂದ ನೋಟಿಸ್ಗಳು ತಗೋಬೇಕಾಗತ್ತೆ, ಅವ್ರಿಂದ ಬಯಸಬೇಕಾಗತ್ತೆ. ಹೀಗಾಗಿ ಸಹಕಾರ ಸಂಸ್ಥೆಗಳಲ್ಲಿ ಕೆಲಸ ಮಾಡೋದು ಭಾಳ ಒಂದು ಟಾಸ್ಕ್ ಇದ್ದಂಗೆ. ಇವರು ತಮ್ಮ ಸೇವಾದಲ್ಲಿ ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸಿದ್ದಾರೆ. ಅಲ್ಲಿ ದೇವದುರ್ಗ ಪಿಕಾರ್ಡ್ ಬ್ಯಾಂಕಿನ ಒಂದು ವ್ಯವಸ್ಥಾಪಕರಾಗಿ ಕೆಲಸ ಮಾಡಿದಂಥ ಸಂದರ್ಭದಲ್ಲಿ, ಎಸ್ಪೆಷಲಿ ಸಹಕಾರ ಸಂಸ್ಥೆಗಳಲ್ಲಿ ಕೆಲಸ ಮಾಡುವಂಥವ್ರು ಚುನಾವಣಾ ಸಮಯ ಬಂದಾಗ ಭಾಳಷ್ಟು ಅವರು ಸಮಸ್ಯೆಗಳನ್ನ ಎದುರಿಸಬೇಕಾಗ್ತದೆ. ವೋಟರ್ ಲಿಸ್ಟ್ ಮಾಡೋದಿರ್ಬೋದು, ಯಾವುದೋ ಇರ್ಬೋದು. ಆ ಟೈಮ್ನಲ್ಲೂ ಪಾಪ ಅವ್ರಿಗೆ ಭಾಳ ತೊಂದರೆ ಆಗಿತ್ತು. ಅದು ಮತ್ತೆ ಅದನ್ನು ಬೇರೆ ರೀತಿ ಕಾನೂನು ಚೌಕಟ್ಟಿನಲ್ಲಿ ಅದನ್ನು ಸರಿಪಡಿಸ್ಕೊಂಡು ಈ ರೀತಿ ಹಲವಾರು ತಮ್ಮ ಸೇವಾವಧಿಯಲ್ಲಿ ಇರ್ತವು. ಸಾಕಷ್ಟು ಚಾಲೆಂಜಸ್ ಬರ್ತಾನೆ ಇರ್ತಾವೆ ಸಹಕಾರ ಸಂಸ್ಥೆಗಳ ಒಂದು ನೌಕರರಲ್ಲಿ. ಅವ್ರನ್ನೆಲ್ಲ ನಿಭಾಯಿಸಿಕೊಂಡು ಯಶಸ್ವಿಯಾಗಿ ಸುಮಾರು 30ರಿಂದ 35 ವರ್ಷ ಸೇವಾವಧಿಯನ್ನು ಮಾಡಿ ಹಲವಾರು ಕಡೆಯಲ್ಲಿ ಮಾಡಿದ್ದಾರೆ. ಬೇರೆ ಬೇರೆ ಡಿವಿಷನ್ನಲ್ಲೂ ಮಾಡಿದ್ದಾರೆ. ಸಿರುಗುಪ್ಪ ಮಾಡಿದರು, ದೇವದುರ್ಗ ಮಾಡಿದ್ರು, ನನಗೆ ಗೊತ್ತಿದ್ದಂಗೆ ರಾಯಚೂರು ಮಾಡಿದರು, ಸಿಲ್ಲೂರು, ಮತ್ತು ಬೇರೆ ಯಾವುದೋ ಡಿವಿಷನ್ ಹೋಗಿದ್ರಲ್ಲ ಅಲ್ಲಿ ಎಲ್ಲ ಬೆಂಗಳೂರು ಸೈಡ್ ಎಲ್ಲ ಕಡೆ ಎಲ್ಲ ಇಡೀ ರಾಜ್ಯಾದ್ಯಂತ ಸಂಚಾರ ಮಾಡಿ ಕೊನೆಗೆ ಮತ್ತೆ ತಮ್ಮ ಸ್ವಂತ ತಾಲೂಕು ಹುಟ್ಟೂರಿನಲ್ಲಿ ಬಂದು ಅವರು ನಿವೃತ್ತಿ ಆಗ್ತಿದ್ದಾರೆ ಅನ್ನೋದು ತುಂಬ ಸಂತೋಷದಾಯಕ ವಿಷಯ. ಇಲ್ಲಿ ಲೋಕಲ್ ಇರೋದ್ರಿಂದ ಮತ್ತೆ ನೀವು ಎಲ್ಲರ ಜೊತೆಗೂ ಅವ್ರ ಕಾಂಟ್ಯಾಕ್ಟ್ ಸಂಪರ್ಕ ಇರೋದ್ರಿಂದ ಹುಟ್ಟಾಗ್ಲಿಂದ ಅವ್ರಿಗೆ ಸೇವೆ ಮಾಡ್ಲಿಕ್ಕೂ ಭಾಳ ಅನುಕೂಲ ಆಯಿತು. ಮನೋಹರ್ ಸಾರ್ ಅವ್ರ ಅಪಾರ್ಟ್ಮೆಂಟ್ ಆದಾಗಂತೂ ನಮ್ಗೆ ಗೊತ್ತು. ಯಾಕಂದ್ರೆ ನಾನು ಲೋಕಲ್ದವನು, ಅವ್ರಿಗೆ ಗೊತ್ತು. ಅಲಿಬಾದಿ ಸಾಬ್ ಅಂತೇಳಿ ಸೆಕ್ರೆಟರಿ ಅಲಿಬಾದಿ ಅಂತೇಳಿ ಅವರು ಮತ್ತು ಇವ್ರಿಗೆ ಹೆಂಗಿತ್ತಂದರೆ ಗಳ್ಳಸ ಗಂಟಸ್ ಇವರು ಏನಂದ್ರೆ ಅದು ಮಾಡ್ತಾರೆ. ಮತ್ತು ಜನರಿಗಾಗಿ ಅವರು ಅಲಿಬಾದಿ ಸಾರ್ ಅವ್ರು 5 ಗೊತ್ತಿಲ್ಲ ನನಗೆ ಸದ್ಯ. ಅವರು ರೈತರಂದರೆ ಬಿದ್ದು ಸಾಕಿದರು.
ಹೋಗಿ ಬಾರೋ ಅಂತೇಳಿ ದಂಡಿ ಬಿಡೋದು ರೈತರು ಫೈಲ್ ತಗೊಂಡು ಸ್ಯಾಂಕ್ಷನ್ ಮಾಡ್ಕೊಂಡೇ ಬಂದ್ಬಿಡ್ತಾರೆ. ಅದ್ರ ಜೊತೆಗೆ ಈ ಮನೋಹರ್ ಸಾರ್ ಕೊಡಿದ್ರು, ಈ ಮನೋಹರ್ ಸಾರ್ ಕೂಡ ಅವ್ರು ಹೇಳ್ದಂಗೆ ಕೇಳಿ ಫೈಲ್ಗಳನ್ನ ಪುಟಪ್ ಮಾಡಿ ರಾತ್ರಿ ಲೀಗಲ್ ಮಾಡಿಸೋದು ಒಳ್ಳೆ ರೈತರಿಗೆ ಒಂದು ಸಹಕಾರ ನೀಡಿದ್ರು. ಇವು ಮನೋಹರ್ ಸಾರ್ ಕೊಡುಗೆ ಕೂಡ ಅವರ ಬಹಳ ತುಂಬ ಇದೆ ಅಲಿಬಾದ್ ಜೊತೆ. ಅದ್ರ ಜೊತೆಗೆ ಒಂದು 8-10 ಮಂದಿ ಸೆಕ್ರೆಟರಿಗಳ ಜೊತೆಗೆ ಕೂಡ ಅಲಿಬಾದ್ ಇವರು ಮನೋಹರ್ ಸಾರ್ ಕೆಲಸ ಮಾಡ್ತಾರೆ. ಆದ್ರೆ ಅವ್ರ ಸ್ವಭಾವ ಏನಪ್ಪಾ ಅಂತಂದ್ರೆ ಸಡನ್ ಆಗಿ ಮಾತಾಡ್ಬಿಡ್ತಾರೆ. ಸಡನ್ ಆಗಿ ಮಾತಾಡಿದ್ರೆ ಹೊಸೇ ಬಂದ್ರೆ ಏನನ್ಸ್ತದೆ, ಏನಪ್ಪ ಸಾರ್ ಹಿಂಗ್ ಮಾತಾಡ್ತಾರೆ ಇವರು ಅಂತೇಳಿ ಅವರು ಸಿಟ್ಟಾಗಿ ಜಗಳಾಡೋ ಒಂದು ಮೂಮೆಂಟ್ ಬಂದಾಗ ಮತ್ತೆ ಆಮೇಲೆ ಬಂದು ಅವರೇ ಬಾ ಅಂತೇಳಿ ಕರೆಕ್ತಕ್ಕಂಥ ಗುಣ ಕೂಡ ಮನೋಹರ್ ಸಾರಲ್ಲಿ ಐತೆ. ಆದ್ರೆ ನಮ್ಮ ಬಗಲಾಗೂರು ಅವರು ನಮ್ಮ ಲೋಕಲ್ ಇಲ್ಲೇ ಕರಡಿಗುಡಿ ಅಂದ್ರೆ 4-5 ಕಿಲೋಮೀಟರ್ ಸಮೀಪ ಐತೆ. ಅವ್ರು ಒಳ್ಳೆ ಒಂದು ಸೇವೆ ಸಲ್ಲಿಸಿದ್ದಾರೆ. ಈ ನಿವೃತ್ತಿ ಜೀವನ ಆಟೋಮೆಟಿಕ್ ಆಗಿ ಸರ್ಕಾರಿ ನೌಕರಿಗೆ ಇದ್ದಿದ್ದೆ. ನಮಗೂ ಗೊತ್ತಿದ್ದಂಗೆ ಅವರು ಉತ್ತಮವಾಗಿ ಇಲ್ಲಿ ನಡೆಸಿದ್ದಾರೆ. ನಾನಾ ಕಡೆ ಕುಣಿಗಲ್ಲಿಗೆ ಹೋದಾಗ ಒಂದು ಇತಿಹಾಸ ಐತೆ, ಅಲ್ಲಿ ಯಾಕೆ ಟ್ರಾನ್ಸ್ಫರ್ ಅನ್ನೋದು ಗೊತ್ತು ಇರಲಿ. ಆದ್ರೂ ಕೂಡ ಇಲ್ಲಿ ಒಳ್ಳೆ ಸೇವೆ ಸತ್ರ ಮತ್ತೆ ಇಲ್ಲಿಗೆ ಬಂದು ನಿರುತ್ತುವಂತಲ್ಲ ನಮ್ಗೆ ಒಳ್ಳೆ ಸಂತೋಷ ಆಗ್ಯದ. ಅದ್ರ ಜೊತೆ ಮುಂದಿನ ದಿನಮಾನಗಳಲ್ಲಿ ನಮ್ಮ ಸೆಕ್ರೆಟರಿಯಲ್ಲಿ ವಿನಂತಿ, ನಿಮ್ಮ DM ಲೆವೆಲ್ ಮತ್ತು MD ಲೆವೆಲ್ ಏನಾದ್ರು ಇರ್ತಂದ್ರೆ ಮುಂದೆ ಇಲ್ಲೇ ಸ್ವಲ್ಪ ಏನಾದ್ರು ಅರ್ಧ ಸಂಬಳ ಅಂತೀವಲ್ಲ ಚೆನ್ನಾಗಿ ಅದ್ರಂಗೆ ಏನಾರ ಸೌಕರ್ಯ ಇರ್ತಂದ್ರೆ ಮತ್ತೆ ತಗೊಂಡು ಕಳಿಸಿ ಜನರಿಗೆ ಒಂದು ಅನುಕೂಲ ಮಾಡಿಕೊಡ್ರಿ ಅಂತ ನಾನು ಕೇಳ್ಕೊಳ್ತಾ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.